ಆತ್ಮಸ್ಥೈರ್ಯ ಮತ್ತು ಧೈರ್ಯ. ಹುಲಿ ಇದೆಯಲ್ಲ, ಹುಲಿ ಅದು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅಪಾಯಗಳು. ಇನ್ನು ಕಂತ್ರಿ ನರಿ ಇದೆಯಲ್ಲ, ಅದು ಏನು, ಆಗಲೇ ಹೇಳಿದ್ನಲ್ಲ ಸಮಾಜದಲ್ಲಿ 4 ಜನ. ಹೌದು, ನಿಜ ಅಲ್ಲ? ಎಷ್ಟು ಅರ್ಥಪೂರ್ಣವಾಗಿದೆ ಈ ಕಥೆ ಸಾರಾಂಶ. ಇಲ್ಲಿ ಎಲ್ಲ ತಾಯಂದಿರು ಸೇರಿದ್ದೀರಿ. ನಾನು ಕೇಳೋದು ಇಷ್ಟೇ, ಹೆಣ್ಮಕ್ಳು ಹುಟ್ಟಿದ ತಕ್ಷಣ ನಾವು ಔಟ್ ಗೋಯಿಂಗ್ ಸ್ಲಿಮ್ ಅನ್ಕೋತೀವಿ. ಅವರಿಗೆ ಒಡವೆ ಮಾಡಿಸ್ಬೇಕು, ಯಾಕಂದರೆ ಮದುವೆ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ. ಒಡವೆ ಮಾಡಿಸ್ಬೇಕು, ಆಸ್ತಿ ಮಾಡಬೇಕು, ಫ್ಲಾಟ್ ಕೊಡಬೇಕು ಅಂತ ನಾವು ಏನೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಮಾಡೋದ್ರ ಬದಲಾಗಿ ಅವರಿಗೆ ವಿದ್ಯೆಯನ್ನು ಆಸ್ತಿ ಕೊಡಿ. ವಿದ್ಯೆಯನ್ನು ಆಸ್ತಿ ಕೊಟ್ಟರೆ ಆ ವಿದ್ಯೆಯನ್ನು ಕಲಿತ ಆ ಹೆಣ್ಣು ಮಗಳು ಸಮಾಜದ ಆಸ್ತಿ. ಸಮಾಜದ ಆಸ್ತಿ ಅವಳಾದಮೇಲೆ ಅವಳಿಗೆ ವಿದ್ಯೆ ಯಾವಾಗ ನಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತೆ. ಆತ್ಮವಿಶ್ವಾಸವನ್ನು ಏನು ಮಾಡುತ್ತೆ, ಅವಳಿಗೆ ತನ್ನ ಬದುಕನ್ನು ರಚನಾತ್ಮಕವಾಗಿ ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಅವಳ ಈ ರಚನಾತ್ಮಕ ಬದುಕು ಅವಳ ಒಂದು ಸಾಧನೆಗೆ ಹಾದಿಯಾಗುತ್ತೆ. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ, ಅವಮಾನ, ಅನುಮಾನ, ಸನ್ಮಾನ ಇವು ಎಲ್ಲ ಸಾಧಕರಲ್ಲಿ ಬರ್ತಕ್ಕಂಥ ವಿಷಯಗಳದು. ಹೆಣ್ಣೆ ಆಗಿರ್ಬೋದು, ಗಂಡೆ ಆಗಿರ್ಬೋದು, ಈ 3 ವಿಷಯಗಳು ಅವರೆಲ್ಲ ಸಾಧನೆಯಲ್ಲಿ ಬಂದೇ ಬರುತ್ತೆ. ಯಾರು ಅವಮಾನ ಮಾಡಿದ ಜನರು, ಅವಮಾನ ಮಾಡಿದ ಜಗತ್ತು ಅವರು ಕರೆದು ಸನ್ಮಾನ ಮಾಡುವವರೆಗೂ ನಮ್ಮ ಪ್ರಯತ್ನವನ್ನು ನಾವು ಬಿಡದೆ ಸಾಧನೆಯ ಹಾದಿಯಲ್ಲಿ ಹಿಡಿಯೋದು ನಮ್ಮೆಲ್ಲರ ಒಂದು ಕರ್ತವ್ಯ. ದಯವಿಟ್ಟು ಎಲ್ಲರೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ, ವಿದ್ಯೆಯನ್ನು ಕೊಡಿ, ಅದರ ಜೊತೆಗೆ ಅವರ ಆತ್ಮವಿಶ್ವಾಸವನ್ನು ಕೊಡಿ. ನಮಗೆ ವಿದ್ಯೆ ಮತ್ತು ಶಿಕ್ಷಣದ ಜೊತೆಗೆ ಮೀಸಲಾತಿ ಬೇಡ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಅವಕಾಶವನ್ನು ಕೊಡಿ. ಯಾಕಂದರೆ ನಮಗೆ 33% ಎಲ್ಲದರಲ್ಲೂ ಕೊಟ್ಟಿದ್ದೀರಾ. ಫಸ್ಟ್ ಕಿಚನಲ್ಲಿ ಕೊಡಿ, ಯಾಕಂದರೆ ಹೆಣ್ಮಕ್ಳು ಜಾಸ್ತಿ ಸಮಯ ಕಳೆದು ಕಿಚನಲ್ಲಿ, ಅದರಲ್ಲಿ ಸ್ವಲ್ಪ ನಮಗೆ ಮೀಸಲಾತಿ ಕೊಟ್ಟರೆ ಉಳಿಕೆದ್ದೆಲ್ಲ ನಾವು 100% ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಮ ಮಹಿಳೆಯರಿಗಿದೆ. ದಯವಿಟ್ಟು ಎಲ್ಲರೂ ಇದನ್ನು ಯಾವುದೋ ಅಪಾರ್ಥ ಮಾಡಿಕೊಳ್ಳದೆ ಮಹಿಳೆಯರಿಗೆ ಇವತ್ತೆಲ್ಲರಿಗೂ ನಾನು ಶಿಕ್ಷಣ ನೀಡಿ ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮವನ್ನು ಬಂದಂಥ ಎಲ್ಲ ಅತಿಥಿಗಳಿಗೂ ಹಾಗೂ ನನ್ನ ಎಲ್ಲ ಅಕ್ಕ ತಂಗಿಯರಿಗೂ, ಸಹೋದರ ಸಹೋದರಿಯರಿಗೂ, ನಮ್ಮ ಎಲ್ಲ ಪಾಲಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much, Sharda ma'am, for your introductory note. Empowered women, empower women. I repeat, empowered women, empower women. This quote is totally meant for you, ma'am. You are not only a president or owner of the school, but also been a role model, a mentor, a support system, a dancer, a singer, an entertainer, moreover, a woman who has stood as a backbone for all the teachers in the school. Thanks again. Keep guiding us as you do always. ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದು. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ.